ಬರ್ಗರ್ ಚೆನ್ನಾಗಿರುತ್ತೆ. ಇಲ್ಲಿನ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ. ಚೆನ್ನಾಗಿದೆ, ಯಾವಾಗಲೂ ಇಲ್ಲೇ ತಿಂತೀನಿ. ಕಂಡಾ ಮಿಲ್ಕ್ ಶೇಕ್ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸನಬಲ್ ಪ್ರೈಸ್ ಇದೆ. ಆಲ್ ಟೈಪ್ ಆಫ್ ವೆರೈಟೀಸ್ ಸಿಗುತ್ತೆ ಇಲ್ಲಿ. ಚಾಟ್ಸ್ ಆಗಲಿ, ಶೇಕ್ಸ್ ಆಗಲಿ ಆ್ಯಂಡ್ ಪಿಜ್ಜಾ, ಬರ್ಗರ್ ಎಲ್ಲದು ಇಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿರುತ್ತೆ. ಇಲ್ಲಿ ಝೂಪ್ ಕೆಫೆಲಿ ಸಾಬುದಾನಿ ವಡೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ ದಾವಣಗೆರೆಯಲ್ಲಿ, ಇಲ್ಲೇ ಸಿಗೋದು. ಸ್ಪೆಷಲ್ ಆಗಿರುತ್ತೆ. ವೀಕೆಂಡಲ್ಲಿ ಅಂತೂ ಪಕ್ಕ ಗ್ಯಾರಂಟಿ. ಸ್ಯಾಟರ್ಡೆ ಸಂಡೇ ಫಿಕ್ಸ್ ನಾವು ಇಲ್ಲಿ ಝೂಪ್ ಕೆಫೆಗೆ. ತುಂಬ ಚೆನ್ನಾಗಿದ್ದೀರಾ. ಯು ಕ್ಯಾನ್ ಕಮ್ ಡೈಲಿ ಆ್ಯಂಡ್ ಹ್ಯಾವ್ ಮಿಲ್ಕ್ ಶೇಕ್ಸ್ ಆ್ಯಂಡ್ ಬರ್ಗರ್ಸ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ಗುಡ್. ಚೆನ್ನಾಗಿರುತ್ತೆ. ಟೇಸ್ಟಿ ಫುಡ್ಡು ಮಕ್ಕಳು ಲೈಕ್ ಮಾಡ್ತಾರೆ. ಮತ್ತು ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಚೆನ್ನಾಗಿದೆ, ಒಳ್ಳೆ ಮತ್ತು ಸರ್ವಿಸು ಮತ್ತು ಟೇಸ್ಟ್ ಫುಡ್ಡು ಪ್ರತಿಯೊಂದು ಟೇಸ್ಟಿಯಾಗಿರುತ್ತೆ. I have ordered Desi VIP burger and one tea. Taste is very delicious. I thoroughly enjoy and I can tell everyone that this is such a nice cafe. You can try here. Thumbs up. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಬರ್ತೇನೆ, ರೆಗ್ಯುಲರ್ ಆಗಿ ಬರ್ತಿರ್ತೇನೆ. ಪಾಕೆಟ್ ಮನಿಯಲ್ಲಿ ತೊಗೋಬೋದು, ಕಮ್ಮಿ ರೇಟಿಗೆ ಸಿಗುತ್ತೆ ಎಲ್ಲ. ಝೂಪಿಗೆ ಬಂದಿದ್ದೀವಿ, ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಇಲ್ಲಿ. ಸೊ ಎಲ್ಲ ವೆರೈಟೀಸ್ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹೈಜೀನ್ ಇದೆ, ಎಲ್ಲ ಕ್ಲೀನ್ ಇದೆ. ಸೊ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇಲ್ಲಿ ಬಂದು ಟೇಸ್ಟ್ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ನೀಡಿಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಅಂದ ತಕ್ಷಣವೇ ಒಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ತುಂಬ ಜನರಿಗೆ. ಹಾಗಾಗಿ ಹಲವಾರು ಜನರು ಸಹಿತ ನಾನು ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಯಾವುದಾದ್ರು ಲೋ ಇನ್ವೆಸ್ಟ್ಮೆಂಟ್ ಇರತಕ್ಕಂಥ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡಿ, ಆಮೇಲೆ ಹೆಚ್ಚಿನ ಮಾರ್ಜಿನ್ ಇರತಕ್ಕಂಥ ಬಿಸ್ನೆಸ್ ಯಾವುದು ಅಂತ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ಈ ಟಾಪಿಕ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಜೂಪ್ ಕೆಫೆ ಅಂತ ಒಂದು ಫ್ರಾಂಚೈಸಿ ಬಿಸ್ನೆಸ್ ಅಪಾರ್ಚುನಿಟಿ ಇರುವಂಥದ್ದು ಕರ್ನಾಟಕದಲ್ಲಿ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಇವರು ಕೊಡ್ತಾ ಇದ್ದಾರೆ. ಇದರ ವಿಶೇಷತೆ ಏನಪ್ಪಾ ಅಂತಂದರೆ, ಇಲ್ಲಿ ಯಾವುದೇ ರೀತಿ ಒಂದು ಡೆಪಾಸಿಟ್ ಹಣವನ್ನು ಕೊಡಬೇಕಾಗಿಲ್ಲ, ಅಂದರೆ ಫ್ರಾಂಚೈಸಿ ಫೀಸನ್ನು ನಾವು ಕೊಡಬೇಕಾಗಿಲ್ಲ. ಜೊತೆಗೆ ಒಂದು 35ರಿಂದ 40 ಐಟಮ್ಸನ್ನು, ಫುಡ್ ಐಟಮ್ಸನ್ನು ನಾವು ನಮ್ಮ ಕಸ್ಟಮರ್ಸ್ಗೆ ರೀಸನಬಲ್ ಪ್ರೈಸಲ್ಲಿ ನಾವು ಕೊಡ್ಬೋದು. ಜೊತೆಗೆ ಇಲ್ಲಿ ನಮಗೆ 50% ಮಾರ್ಜಿನ್ ಸಹಿತ ಸಿಗ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮಗೇನಾದರೂ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ನಮ್ಮ ದಾವಣಗೆರೆಯಲ್ಲಿ ಜೂಪ್ ಕೆಫೆ ಸಹಿತ ಸ್ಟಾರ್ಟ್ ಆಗಿದೆ. ಪ್ರವೀಣ್ ಸರ್ ಫ್ರಾಂಚೈಸ್ ತಗೊಂಡು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಒಂದು ಬಿಸ್ನೆಸ್ ಮಾಡೆಲ್ ಬಗ್ಗೆ, ಜೂಪ್ ಕೆಫೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅವ್ರ ಜೊತೆ. ಸರ್, ಜೂಪ್ ಕೆಫೆ ಬಿಸ್ನೆಸ್ ಮಾಡೆಲ್ ಬಗ್ಗೆ ದಯವಿಟ್ಟು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಯಾಕಂದ್ರೆ ತುಂಬಾ ಜನ ನಿಮ್ಮ ತರನೇ ಒಂದು ಫ್ರಾಂಚೈಸ್ ತಗೋಬೇಕು ಅಂತ ಕರ್ನಾಟಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ದಯವಿಟ್ಟು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಜೂಪ್ ಕೆಫೆ ಬಂದ್ಬಿಟ್ಟು ತುಂಬ ಲೋ ಪ್ರೈಸಸ್ ಮೆನು. ಇದರಲ್ಲಿ ಸ್ಟಾರ್ಟಿಂಗ್ ಬಂದು ನಿಮಗೆ 10 ರೂಪಾಯಿಂದ ಹಿಡಿದು ತುಂಬ ವೆರೈಟೀಸ್ ಇದೆ.
ಮೋರ್ ದೆನ್ 40 ವೆರೈಸ್ ತನಕನೂ ನಿಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ. ಆಮೇಲೆ 100% ಮೆಟೀರಿಯಲ್ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ರೆಪ್ಯೂಟೆಡ್ ಚೆಫ್ ಅಂತ ಏನು ನೆಸಿಟಿ ಇಲ್ಲ. ಓನರ್ ಆದರೂ ಸಮೇತ ಆರಾಮಾಗಿ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಪ್ರವೀಣ್ ಸರ್, ಇಂಡಿಯಾದಲ್ಲಿ ತುಂಬ ಫ್ರಾಂಚೈಸ್ ಅವೈಲೇಬಲ್ ಇದೆ. ನೀವು ಪರ್ಟಿಕ್ಯುಲರ್ ಆಗಿ ಜೂಫ್ ಕೆಫೆನ ಏನಕ್ಕಾಗಿ ಚೂಸ್ ಮಾಡಿದ್ರಿ? ಇಲ್ಲಿ ಬಂದ್ಬಿಟ್ಟು ಇದು ಮೇಜರ್ ಆಗಿ ಇಲ್ಲಿ ರಾಯಲ್ಟಿ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಲೋ ಬಜೆಟಲ್ಲೇ ಕೆಫೆನ ಓಪನ್ ಮಾಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 50 ಫ್ರಾಂಚೈಸಿ ಮೇಲೆ ಬ್ರಾಂಚಸ್ ಆಗಿವೆ. ಒನ್ ಆರ್ 2 ಬ್ರಾಂಚಸ್ನ ನಾನು ಹೋಗಿ ವಿಸಿಟ್ ಮಾಡಿದೆ. ಎನ್ಕ್ವೈರಿ ಮಾಡಿದಾಗ ರಾ ಮೆಟೀರಿಯಲ್ಸ್ ಆಗಲಿ, ಫುಡ್ ಪ್ರಾಡಕ್ಟ್ಸ್ ಆಗಲಿ ಏನು ತುಂಬಾ ಚೆನ್ನಾಗಿದೆ. ಟೈಮಿಗೆ ರಾ ಮೆಟೀರಿಯಲ್ ಸಿಕ್ಕಾಗ, ಇನ್ವೆಸ್ಟ್ಮೆಂಟು ಲೋ ಇದ್ದಾಗ ನಾವು ಸ್ಟಾರ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತಂದೇಳಿ ನನಗೆ ಅನಿಸ್ತು. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಸರ್, ಕಂಪ್ನಿ ಕಡೆಯಿಂದ ಏನಾದರೂ ಟ್ರೈನಿಂಗ್ ಅವೈಲೇಬಿಲಿಟಿ ಇರುತ್ತಾ ಅಥವಾ ಏನಾದರೂ ಸ್ಪೆಷಲ್ ಸ್ಕಿಲ್ಸ್ ಏನಾದರೂ ನಮಗೆ ಬೇಕಾಗುತ್ತಾ ಈ ಒಂದು ಫ್ರಾಂಚೈಸ್ನ ಸ್ಟಾರ್ಟ್ ಮಾಡೋಕ್ಕೆ? ಕಂಪ್ನಿ ಕಡೆಯಿಂದ 100% ಆಗಿ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಜಸ್ಟ್ ಒಂದು ಸ್ವಲ್ಪ ಅವರಿಗೆ ಫುಡ್ ಬಗ್ಗೆ ಜನರಲ್ ನಾಲೆಡ್ಜ್ ಇದ್ರೂ ಸಮೇತ ಆರಾಮಾಗಿ ಕಲಿಬಹುದು. ಸರ್, ಜೂಫ್ ಕೆಫೆನಲ್ಲಿ ತುಂಬ ಒಂದು ಐಟಮ್ಸ್ ಇದೆ. ಮೆನು ತುಂಬ ದೊಡ್ಡದಾಗಿದೆ. ಎರಡೂ ಕಡೆನೂ ಪ್ರಿಂಟ್ ಹಾಕ್ಸಿದ್ದೀರಾ. ಸರ್, ಎಷ್ಟೊಂದು ಐಟಮ್ಸನ್ನು ಇಲ್ಲಿ ರೆಡಿ ಮಾಡ್ತೀರಾ ಯೂಸ್ವಲಿ? 8 ವೆರೈಟಿಗಿಂತ ಜಾಸ್ತಿ ಟೀಸ್ ಸಿಗುತ್ತೆ, ಮಿಲ್ಕ್ ಶೇಕ್ ಸಿಗುತ್ತೆ, ಮಾಕ್ ಟೈಲ್ಸ್ ಸಿಗುತ್ತೆ, ಪಾವ್ ಭಾಜಿ ಸಿಗುತ್ತೆ, ವಡಾ ಪಾವ್ ಸಿಗುತ್ತೆ, ಟಿಕ್ಕೀಸ್ ಸಿಗುತ್ತೆ. ಟಿಕ್ಕೀಸ್ ಇಲ್ಲೆಲ್ಲೂ ದಾವಣಗೆರೆಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಅದು ಸ್ಪೆಷಲ್ ಟಿಕ್ಕೀಸ್ ಎಲ್ಲ ತುಂಬ ಟೇಸ್ಟಿಗಿರುತ್ತೆ. ಸಮೋಸ ಸಿಗುತ್ತೆ, ಬರ್ಗರ್ಸ್ ಸಿಗುತ್ತೆ. ಬರ್ಗರ್ಸ್ ಅಂತೂ ಕಂಫರ್ಟಬಲ್, ರೀಸನಬಲ್ ಪ್ರೈಸ್ ಇದೆ. ಅದು ಕಸ್ಟಮರ್ಗೆ ರೀಚ್ ಆಗೋ ಥರ ಇದೆ. ಅದೇ ಮೇನ್ ಅಟ್ರಾಕ್ಷನ್. ಆಮೇಲೆ ಒಂದು ರೋಲ್ಸ್ ಇದೆ, ಪಿಜ್ಜಾಸ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಮಾಮೋಸ್ ಇದೆ. ಇನ್ನು ತುಂಬ ವೆರೈಟಿ ಇದೆ ಸರ್. ಮೋರ್ ದೆನ್ 40 ವೆರೈಟೀಸ್ಗಿಂತ ಝೂಪ್ ಕೆಫೆಯಲ್ಲಿ ಅವೈಲೇಬಲ್ ಇದೆ. ಹೌದು ಸರ್, ಮೋರ್ ದೆನ್ 40 ಐಟಮ್ಸ್ ಇದೆ ಇಲ್ಲಿ. ಬಟ್ ಇದರಲ್ಲಿ ನಿಮಗೆ ಯಾವ್ದು ಫೇವ್ರೇಟ್ ಅಂತ ದಯವಿಟ್ಟು ತಿಳಿಸ್ಕೊಡಿ. ಜೊತೆಗೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸರ್? ಫೇವ್ರೇಟ್ ಅಂತ ಬಂದರೆ ಅದರಲ್ಲಿ ಮೇನ್ ಬಂದು ಮುಂಬೈ ವಡಾಪಾವ್ ಅಂತಿದೆ, ಬರ್ಗರ್ಸ್ ಸಿಗುತ್ತೆ, ಪಿಜ್ಜಾಸ್ ಇದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಲಿಂದ ರಿಪೀಟೆಡ್ ಕಸ್ಟಮರ್ಸ್ 70 to 80% ಅವರೇ ಬರ್ತಿದ್ದಾರೆ. ತುಂಬ ಚೆನ್ನಾಗಿ ಟೇಸ್ಟ್ ಇದೆ, ಅವರೇ ರೆಸ್ಪಾನ್ಸ್ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ಈ ಝೂಪ್ ಕೆಫೆಯಲ್ಲಿ ಬಂದ್ಬಿಟ್ಟು ಇಲ್ಲಿ ಫ್ಯಾಮಿಲೀಸ್ ಬರ್ತಿದ್ದಾರೆ, ಟೀನೇಜರ್ಸ್ ಬರ್ತಿದ್ದಾರೆ, ಆ್ಯಂಡ್ ಎಸ್ಪೆಷಲಿ ಮಕ್ಕಳು ತುಂಬ ಇಷ್ಟಪಟ್ಟು ಬರ್ತಿದ್ದಾರೆ. ಒಂದ್ಸಲ ಬಂದವರು ಅವರೇ ರಿಪೀಟೆಡ್ ಆಗ್ತಿದ್ದಾರೆ. ಮಕ್ಕಳಿಂದನೇ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಸರ್, ಕರ್ನಾಟಕದಲ್ಲಿ ತುಂಬ ಜನ ಅತಿ ಕಡಿಮೆ ಒಂದು ಇನ್ವೆಸ್ಟ್ಮೆಂಟಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಇವನ್ ಫುಡ್ ಬಿಸ್ನೆಸ್ಸಲ್ಲಿ ಹಲವಾರು ಒಂದು ಆಪ್ಷನ್ಸ್ ತುಂಬ ಜನಕ್ಕೆ ಇರುತ್ತೆ. ಸೊ ನಿಮ್ಮ ಥರನೇ ಕರ್ನಾಟಕದಲ್ಲಿ ಬೇರೊಬ್ಬರು ಫ್ರಾಂಚೈಸನ್ನು ತೊಗೋಬೇಕು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಸೊ ನಿಮ್ಮ ಒಂದು ಸಜೆಷನ್ ಏನಿರುತ್ತೆ? ಈಗಿನ ಜನ್ರೇಷನಿಗೆ ಹೇಳೋದಾದರೆ ತುಂಬ ಜನ ತುಂಬ ಕಡೆ ಎನ್ಕ್ವೈರಿ ಮಾಡ್ತಿರ್ತಾರೆ, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಗೆ ನನ್ನ ಕಡೆಯಿಂದ ಆಗಲಿ ಕಂಪ್ನಿ ಕಡೆಯಿಂದ ಆಗಲಿ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಕಂಪ್ನಿ ಕಡೆಗೆ ನಾವು ಯಾವುದೇ ರೀತಿಯ ಫ್ರಾಂಚೈಸಿ ಫೀಸ್ ಕೊಡೋ ಹಾಗಿಲ್ಲ. ಇಲ್ಲಿ ರೆಪ್ಯೂಟೆಡ್ ಚೆಫ್ ಏನು ಬೇಕಾಗಿಲ್ಲ. ಆಗಿದ್ದಾಗ ನೀವು ಮುಂದುವರಿಯೋದ್ರಲ್ಲಿ ಏನು ಅನುಮಾನನೇ ಬೇಡ, ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ ಸಮೇತ 20-25 ಜನದ ಮೇಲೆ ಬೇರೆ ಕಡೆಯಿಂದ ಬಂದು ಎನ್ಕ್ವೈರಿ ಮಾಡಿ ಫ್ರಾಂಚೈಸಿ ಔಟ್ಲೆಟ್ ಎಲ್ಲ ನೋಡ್ಕೊಂಡು ಹೋಗಿ ಆಲ್ಮೋಸ್ಟ್ ಅವ್ರು 80% ಆಲ್ರೆಡಿ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಬೆಸ್ಟ್ ಪ್ರೈಸು, ಗುಡ್ ಕ್ವಾಲಿಟಿ ಮತ್ತು ಲೋ ಇನ್ವೆಸ್ಟ್ಮೆಂಟ್ ಆಗಿದ್ದಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಪಡೋದು ಅವಶ್ಯಕತೆಯೇ ಇಲ್ಲ. ನೀವು ಯಾರೇ ಆಗಲಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನನ್ನ ಕಡೆಯಿಂದ ನಾವು ಪಾಸಿಟಿವ್ ರೆಸ್ಪಾನ್ಸೇ ಇದೆ, ಮಾಡ್ಬೋದು. ಏನು ಸರ್, ಬರೀ ಬಿಸ್ನೆಸ್ ಮಾಡೆಲ್ ಬಗ್ಗೆ, ಪ್ರಾಫಿಟ್ ಬಗ್ಗೆ, ರಿಟರ್ನ್ಸ್ ಬಗ್ಗೆ ಮಾತಾಡ್ತೀರಾ, ಬಟ್ ಟೇಸ್ಟ್ ಬಗ್ಗೆ ನೀನು ಮಾತಾಡೋದೇ ಇಲ್ಲ ಅಂತ ಅನ್ಬೇಡಿ. ಸೊ ನೀವು ನೋಡ್ಬೋದು 40ಕ್ಕೂ ಹೆಚ್ಚು ಐಟಮ್ಸ್ ಇದೆ ಇದರಲ್ಲಿ. ಸೊ ಇದರಲ್ಲಿ ನನಗೆ ಏನು ಇಷ್ಟನೋ ನಾನು ಅದನ್ನ ರೆಡಿ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ದೊಡ್ಡದಾಗಿ ಬರ್ಗರ್ ಇದೆ. ಬರ್ಗರ್ ವಿಶೇಷತೆ ಏನು ಗೊತ್ತಾ, ಕೇವಲ 50 ರೂಪಾಯಿಗೆ ನಮಗೆ ಇಲ್ಲಿ ಬರ್ಗರ್ ಸಿಗ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಆಮೇಲೆ ನನಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಫ್ರೆಂಚ್ ಫ್ರೈ ಇದೆ, ಆಮೇಲೆ ಸಾಬುದಾನ್ ವಡ ಇದೆ, ಜೊತೆಗೆ ಒಂದು ವಡಾಪಾವ ನಮ್ಮ ಮುಂದೆ ಇಲ್ಲೇ ಇದೆ. ಸೊ ಎಲ್ಲನೂ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫುಡ್ನ ಎಂಜಾಯ್ ಮಾಡೋಕ್ಕೆ ಬರ್ತೀರಾ ಅಂತಂದರೆ ಆರಾಮಾಗಿ ಜೂಫ್ ಕೆಫೆಗೆ ಬರ್ಬೋದು. ಇವಾಗ ನೀವು ಬಿಸ್ನೆಸ್ ಮಾಡೆಲ್ ಆಗಿ ತೊಗೋತೀರಾ ಅಂದರೂ ಸಹಿತ ಒಂದು ಫ್ರಾಂಚೈಸಿ ನೀವು ತೊಗೊಳ್ಬೋದು. ಸೂಪರ್. ಫ್ರೆಂಚ್ ಫ್ರೈಸ್ ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಸಾಬುದಾನ್ ವಡ, ಇಲ್ಲಿ ತುಂಬ ಒಂದು ರನ್ನಿಂಗ್ ಐಟಮ್ ಅಂತ ಹೇಳ್ಬೋದು ಸಾಬುದಾನ್ ವಡ. ಯಮ್ಮಿ, ಸೂಪರ್ ಆಗಿದೆ.
ಟೇಸ್ಟ್ ವೈಸ್ అయితే ತುಂಬ ಚೆನ್ನಾಗಿದೆ. ಕಂಪೇರಿಟಿವ್ಲಿ ಟೇಸ್ಟ್ ಓಕೆ ಅಂತ ಹೇಳ್ಬೋದು. ಪ್ರೈಸ್ అయితే ತುಂಬ ಅಫೋರ್ಡೆಬಲ್ ಆಗಿದೆ. ಜಸ್ಟ್ 50 ರೂಪಾಯಿಂದ ಬರ್ಗರ್ ಸಿಗುತ್ತೆ. ಇನ್ನು 30 ರೂಪೀಸ್ಗೆ ಒಂದು ಚಿಕ್ಕದಾಗಿ ಸಿಗುತ್ತೆ ಅಂತ ಹೇಳಿದರು. ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಇಲ್ಲಿ, ಆಮೇಲೆ ಮಕ್ಕಳು ಸಹಿತ ತೊಗೊಂಡು ಎಂಜಾಯ್ ಮಾಡ್ತಾರೆ. ವಡಾಪಾವ್ ನೋಡೋಕ್ಕೆ ಚೆನ್ನಾಗಿದೆ. ಓವರಾಲ್ ಫುಡ್ ಓಕೆ ಅಂತ ಹೇಳ್ಬೋದು. ಓಕೆ, ನೋಡಿದ್ರಲ್ಲ ಹೇಗಿದೆ ಜೂಪ್ ಕೆಫೆ ಸೆಟಪ್ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ಟೈಪ್ ಮಾಡಿ. ನೀವು ಸಹಿತ ಈ ಬಿಸ್ನೆಸ್ಸನ್ನು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನನ್ನ ಒಂದು ಬೆಸ್ಟ್ ಸಜೆಷನ್ ಏನಪ್ಪ ಅಂತಂದರೆ, ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮೇನ್ ಆಗಿ ಪ್ಲೇಸ್ ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಸಿಟಿನಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ನೀವು ಮಾಡ್ತಕ್ಕಂಥ ಏರಿಯಾ ಜಾಸ್ತಿ ಕ್ರೌಡ್ ಇರ್ತಕ್ಕಂಥ ಏರಿಯಾ ಆಗಬೇಕು. ಜನಸಂದಣಿ ಇರ್ತಕ್ಕಂಥ ಏರಿಯಾ ಇತ್ತು ಅಂತಂದರೆ ರೆಸ್ಟೋರೆಂಟ್ ಬಿಸ್ನೆಸ್ ತುಂಬ ಬೇಗ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ 1,000-2,000 ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ಜಾಸ್ತಿ ಜನಸಂಖ್ಯೆ ಇರತಕ್ಕಂಥ, ಜಾಸ್ತಿ ಕ್ರೌಡ್ ಇರತಕ್ಕಂಥ ಏರಿಯಾದಲ್ಲಿ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ 2 ಲಕ್ಷದ ಒಳಗಾಗಿನೇ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಹೋಟೆಲ್ ಬಿಸ್ನೆಸ್ ಅಂದಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಒಂದು ಸಾರಿ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಟ್ರೈ ಮಾಡಿ, ಖಂಡಿತವಾಗಿ ನೀವು ಸಕ್ಸಸ್ಸನ್ನು ಹೊಂತೀರಾ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಬಗ್ಗೆ ಸಂಪೂರ್ಣವಾದೊಂದು ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.